ಡಿ ಕೆ ಶಿವಕುಮಾರ್ ಅವರು ಒಪ್ಪಂದ ಆಗಿದೆ ಅಂತ ಹೇಳಿರುವುದು ಸತ್ಯ. ಅದರ ಜೊತೆಗೆ ಇವತ್ತು ಸಿದ್ದರಾಮಯ್ಯನವರನ್ನು ಕೇಳಿದಾಗ ಮತ್ತು ಇಲ್ಲ ಯಾವುದೇ ಒಪ್ಪಂದ ಆಗಿಲ್ಲ, ಹೈಕಮಾಂಡ್ ಏನು ನಿರ್ಧಾರ ಕೈಗೊಳ್ಳುತ್ತೆ ಹಂಗೆ ನಡ್ಕೋತೀವಿ ಅಂತ ಹೇಳೋ ಮುಖಾಂತರ ಒಂದು ಮೆಚೂರ್ಡ್ ಪಾಲಿಟಿಷಿಯನ್ ಅನ್ನೋದನ್ನು ಮತ್ತೆ ಸಾಬೀತು ಮಾಡಿದರು. ಆಮೇಲೆ ಸಿ ಎಂ ಅವರು ಹೇಳಿದರು ಸರ್ ಅವರೇ ಆಗಿರ್ತಾರಂತೆ 5 ವರ್ಷ ಅಂತ ವಾಪಸ್ ಡಿ ಕೆ ಶಿವಕುಮಾರ್ ಹತ್ರ ಕೇಳಿದಾಗ ಅವರು ಕೂಡ ಎಕ್ದಮ್ ಮೆಚೂರ್ಡ್ ಪಾಲಿಟಿಷಿಯನ್ ಥರ ಬಿಹೇವ್ ಮಾಡಿದರು. ಹೌದಾ, ಸಿ ಎಂ ಹೇಳಿದ್ರು ಅದು ಫೈನಲ್ ಬಿಡಿ ಅನ್ನೋಂಥ ರೀತಿಯಲ್ಲಿ ಮಾತಾಡಿದ್ರು. ಹಾಗಂತ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ರಾಜಕೀಯ ನಾಯಕರುಗಳು ಮೈಕ್ ಮುಂದೆ ಹೇಳುವಂಥ ಮಾತುಗಳು ಕೇವಲ ಟೀಸರ್ ಆಗಿರುತ್ತೆ, ಅಡ್ವರ್ಟೈಸ್ಮೆಂಟ್ ಆಗಿರುತ್ತೆ. ಯಾವ ಸಂದೇಶ ಹೋಗಬೇಕು ಅಂತಿರುತ್ತೋ ಅದನ್ನು ಮಾತ್ರ ಹೇಳ್ತಾರೆ, ಬಿಟ್ಟರೆ ಒಳಗಿನ ಒಪ್ಪಂದಗಳ ಬಗ್ಗೆ ಗೊತ್ತಿರೋದಿಲ್ಲ. ಒಂದು ಮಾಹಿತಿ ಪ್ರಕಾರ ಒಪ್ಪಂದ ಆಗಿತ್ತು. ಆ ಸಂದರ್ಭದಲ್ಲಿ ಕೆ ಸಿ ವೇಣುಗೋಪಾಲ್ ಇದ್ದರು, ಸುರ್ಜೇವಾಲ್ ಅವರಿದ್ದರು, ಮಲ್ಲಿಕಾರ್ಜುನ ಖರ್ಗೆ ಅವರಿದ್ದರು, ಆಮೇಲೆ ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ವಾದ್ರಾ ಶಿಮ್ಲಾದಲ್ಲಿದ್ದರು, ರಾಹುಲ್ ಗಾಂಧಿ ಡೆಲ್ಲಿಯಲ್ಲಿದ್ದರು, ಡಿ ಕೆ ಶಿವಕುಮಾರ್ ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ಮಾತುಕತೆ ಮುಖಾಂತರ ಅಂದರೆ ಎಲ್ಲರ ಸಮ್ಮುಖದಲ್ಲೇ, ಇವನ್ ಸಿದ್ದರಾಮಯ್ಯ ಐ ಥಿಂಕ್ ಎಲ್ಲರ ಸಮ್ಮುಖದಲ್ಲೇ ಮಾತುಕತೆ ಆಗುತ್ತೆ. ಇವರಿಗೊಂದು ಭರವಸೆಯನ್ನು ಕೊಡಲಾಗತ್ತೆ. ಆದರೆ ಆ ಭರವಸೆ ಎಷ್ಟು ಗೌಪ್ಯವಾಗಿರುತ್ತೆ ಅಂತಂದರೆ ನಿಮ್ಗೆ ಹೇಳ್ಬಿಡ್ತೀನಿ ವೀಕ್ಷಕರೇ, ಈ 2ನೇ ಬಾರಿ ಅಂದರೆ ಮೊನ್ನೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಅವರನ್ನು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸಿದ್ರಲ್ವಾ, ನೀವು ಈಗಲೂ ಬೇಕಿದ್ರೆ ಗೂಗಲ್ ಸರ್ಚ್ ಮಾಡಿ ನೋಡಿ. ಅಂದರೆ ಮೊನ್ನೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದು, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲೂ ಕೂಡ ಬಿ ಜೆ ಪಿ ಹೈಕಮಾಂಡ್ ಒಂದು ಷರತ್ತನ್ನು ಹಾಕಿತ್ತು, ಒಪ್ಪಂದವನ್ನು ಹಾಕಿತ್ತು. ಏನದು? ನೀವು 17 ಶಾಸಕರನ್ನು ಕರ್ಕೊಂಬಂದು ರಾಜೀನಾಮೆ ಕೊಡಿಸಿ ಮುಖ್ಯಮಂತ್ರಿ ಆದರೂ ಕೂಡ 2 ವರ್ಷಗಳ ಕಾಲ ಮಾತ್ರ ಮುಖ್ಯಮಂತ್ರಿ ಆಗಿರ್ತೀರಿ. 2 ವರ್ಷಗಳ ಕಾಲ ಮಾತ್ರ ಮುಖ್ಯಮಂತ್ರಿ ಆಗಿರ್ತೀರಿ. ಅವರೇನು ರಾಜೀನಾಮೆ ಕೊಟ್ಟರು ಜುಲೈ 28 ಸಮಥಿಂಗ್. 2 ವರ್ಷಗಳ ಹಿಂದೆ ಜುಲೈ 26ನೇ ತಾರೀಕು ಅಥವಾ 24ನೇ ತಾರೀಕು ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದರು. ತೆಗೆದು ನೋಡಿ, 2 ವರ್ಷ. ಆದರೆ ಸಿದ್ದರಾಮಯ್ಯನವರ ವಿಚಾರದಲ್ಲಿ 2.5 ವರ್ಷನ 3 ವರ್ಷನ ಗೊತ್ತಿಲ್ಲ. 2.5 ವರ್ಷನ 3 ವರ್ಷನ ಗೊತ್ತಿಲ್ಲ. ಇಲ್ಲಿ ಯಾಕೆ ಬಿಟ್ಟುಕೊಡೋದಿಲ್ಲ ಚರ್ಚೆ ಆಗುತ್ತೆ ಅಂತಂದರೆ, ಈ ಹಿಂದೆ ಕಾಂಗ್ರೆಸ್ನ ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ನಡೆದಂಥ ಕದನದಲ್ಲಿ ಯಾರೂ ಬಿಟ್ಟುಕೊಡಲಿಲ್ಲ. ನಿಮಗೆಲ್ಲ ನೆನಪಿರ್ಬೋದು, ಮಧ್ಯಪ್ರದೇಶನಲ್ಲಿ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರು ಮುಖ್ಯಮಂತ್ರಿ ಆಗಬೇಕು ಅಂತಿತ್ತು. ಅವರಿಗೆ ಮುಖ್ಯಮಂತ್ರಿ ಪಟ್ಟ ಸಿಗಲಿಲ್ಲ, ಕೊಟ್ಟು ಬಿ ಜೆ ಪಿಗೆ ಕಾಂಗ್ರೆಸ್ಗೆ ಕೈ ಕೊಟ್ಟು ಬಿ ಜೆ ಪಿಯಲ್ಲಿ ಮಂತ್ರಿ ಆದರು. ಮಾಧವರಾವ್ ಸಿಂಧ್ಯಾ ಅವರ ಮಗ ರಾಜಮಾತೆ ವಿಜಯರಾಜೇ ಸಿಂಧ್ಯಾ ಅವರ ಮಗ ಮಾಧವರಾವ್ ಸಿಂಧ್ಯಾ ಅವರ ಮಗ ಜ್ಯೋತಿರಾದಿತ್ಯ ಸಿಂಧ್ಯಾ, ರಾಜಮಾತೆ ವಿಜಯರಾಜ್ ಸಿಂಧ್ಯಾ ಬಿ ಜೆ ಪಿಯಲ್ಲಿದ್ದರು. ಆನಂತರ ರಾಜಸ್ಥಾನ್ನಲ್ಲಿ ಸಚಿನ್ ಪೈಲಟ್ಗೆ ಅಶೋಕ್ ಗೆಹ್ಲೋಟ್ ಅವರಿಂದ ಸಿಗಬೇಕಾಗಿತ್ತು ಮುಖ್ಯಮಂತ್ರಿ ಪಟ್ಟ. ಅಶೋಕ್ ಗೆಹ್ಲೋಟ್ ಸಚಿನ್ ಪೈಲಟ್ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನು ಕೊಡಲಿಲ್ಲ. ಈ ಎಲ್ಲ ಕಾರಣಗಳಿರೋ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಪಟ್ಟ ಬಿಟ್ಟು ಕೊಡ್ತಾರಾ ಅಂತ ಒಂದು ಮಾತು ಬರುತ್ತೆ. ಹಾಗಂತ ಮೊನ್ನೆಯಿಂದ ಹೇಳ್ತಾ ಇದ್ದೀನಿ ನಾನು, ಸಿದ್ದರಾಮಯ್ಯನವರಂಥ ಪಾಲಿಟಿಷಿಯನ್ ಇಲ್ಲ ನಾನು ಬಿಟ್ಕೊಡೋದಿಲ್ಲ, 2 ಬಾರಿ ಒಂದು ಒಪ್ಪಂದ ಆದ ನಂತರ ಆ ರೀತಿ ನಡೆದುಕೊಳ್ಳಲಾರರು. ಆದರೆ ಅವರಿಗೆ ಅವರ ಸುತ್ತಮುತ್ತಲಿದ್ದವರ ಒತ್ತಡಗಳು ಜಾಸ್ತಿ ಆದಾಗ ಶಾಸಕರು ಏನು ಹೇಳ್ತಾರೆ ಆ ರೀತಿ ಮಾಡಿ ಅಂತ ಹೇಳಬಹುದು. ಅಂದರೆ ಶಾಸಕರನ್ನು ಸಮಾಧಾನಪಡಿಸಿ ನಾನು ರೆಡಿ ಇದ್ದೀನಿ ಅನ್ನುವಂಥ ಮಾತು. ಈ ನಡುವೆ ಒಂದು ಸಿದ್ದರಾಮಯ್ಯನವರ ಫ್ಯಾನ್ಸ್ಗಳಿಗೆ ಖುಷಿಯಾಗುವಂಥ ಒಂದು ಸುದ್ದಿ ಕೊಡ್ತೀನಿ ನಾನು. ಇಷ್ಟ ಆಗಿಬಿಟ್ರೆ ಮುಖ್ಯಮಂತ್ರಿಯಾಗಿ ಬಿಟ್ಟು ಕೊಟ್ಟರೂ ಒಂದು ರೆಕಾರ್ಡ್ ಮಾಡ್ತಾರೆ ಸಿದ್ದರಾಮಯ್ಯ. ಏನು ನೋಡಿ ವೀಕ್ಷಕರೇ, ನಿಜಲಿಂಗಪ್ಪ ಮತ್ತು ದೇವರಾಜ ಅರಸು ಈ ರಾಜ್ಯವನ್ನು ಅತಿ ಹೆಚ್ಚು ದಿನಗಳ ಕಾಲ ಆಳಿದಂತಹ ಮುಖ್ಯಮಂತ್ರಿಗಳು. ಸಿದ್ದರಾಮಯ್ಯನವರೀಗ 3ನೇ ಪ್ಲೇಸಲ್ಲಿದ್ದಾರೆ ಅತಿ ಹೆಚ್ಚು ದಿನಗಳ ಕಾಲ ಆಳಿದಂಥ ಮುಖ್ಯಮಂತ್ರಿಗಳ ಪಟ್ಟಿಯಲ್ಲಿ. ಇನ್ನು ಇಷ್ಟು ದಿನಗಳ ಕಾಲ ಸಿದ್ದರಾಮಯ್ಯನವರು ರಾಜ್ಯವನ್ನು ಆಳಿದರೆ ಅಂದರೆ 2.5 ವರ್ಷವಲ್ಲ, 2.5 ವರ್ಷ ಆದ ನಂತರ ಮತ್ತೆ 3 ತಿಂಗಳು ಆಳಿದರೆ, ಎಕ್ಸ್ಟ್ರಾ 100 ದಿವಸ ಜಾಸ್ತಿ ಆಳಿದರೆ, ಒಂದು ವೇಳೆ ಅವ್ರದ್ದು ಒಪ್ಪಂದ ಆಗಿದ್ದರೆ 3 ವರ್ಷ ಆಗಿದ್ದರೆ ಅಗತ್ಯನೇ ಇಲ್ಲ ಬಿಡಿ. ದೇವರಾಜು ಅರಸು ಅವರ ದಾಖಲೆ ಮೇಲೆ ಸಿದ್ದರಾಮಯ್ಯ ಕಣ್ಣು ಅನ್ನೋದಕ್ಕಿಂತ ಹೆಚ್ಚಾಗಿ ದೇವರಾಜ ಅರಸು ಈ ರಾಜ್ಯವನ್ನು ಅತಿ ಹೆಚ್ಚು ದಿನಗಳ ಕಾಲ ಆಳಿದಂತಹ
ದೇವರಾಜ್ ಅರಸು ಅವರಿಗಿಂತ ಹೆಚ್ಚು ದಿನಗಳ ಕಾಲ ಆಳ್ತಾರಾ? ಯಾಕಂದ್ರೆ ಅದು ದಶಕಗಳ ಕಾಲ ರೆಕಾರ್ಡ್ ಉಳಿಬೋದು. ದೇವರಾಜ್ ಅರಸು ಅವರ ದಾಖಲೆ ಮುರಿತಾರ ಸಿದ್ದರಾಮಯ್ಯ? ಹಾಗಿದ್ದರೆ ಅವರು ಎಷ್ಟು ದಿನಗಳ ತನಕ ಮುಖ್ಯಮಂತ್ರಿ ಆಗಿರಬೇಕು? ಈಗ ಡಿಸೆಂಬರ್ ಬಂತು, 2025 ಬಂತು. 2026 ಮಾರ್ಚ್ 11ನೇ ತಾರೀಕು 2026ರವರೆಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರೆದರೆ ಈ ರಾಜ್ಯವನ್ನು ಆಳಿದ, ಅತಿ ಹೆಚ್ಚು ದಿನಗಳ ಕಾಲ ಆಳಿದ, ನಿಜಲಿಂಗಪ್ಪ ಮತ್ತು ದೇವರಾಜ ಅರಸು ನಂತರ ಆಳಿದಂತಹ ಆ್ಯಂಡ್ ನಂಬರ್ 1 CM, ಅತಿ ಹೆಚ್ಚು ದಿನಗಳ ಕಾಲ ಆಳಿದಂಥ ಮುಖ್ಯಮಂತ್ರಿ ಎನ್ನುವಂಥ ಹಿರಿಮೆಗೆ ಪಾತ್ರರಾಗ್ತಾರೆ. ಹಾಗಿದ್ರೆ ಎಷ್ಟು ತಿಂಗಳು ನೋಡಿ? 5 ವರ್ಷ ಅಂತಂದರೆ 60 ತಿಂಗಳು. ಲೋನ್ ಕಟ್ಟೋರಿಗೆಲ್ಲ ಗೊತ್ತಿರುತ್ತೆ. 5 ವರ್ಷ ಅಂತಂದರೆ 60 ತಿಂಗಳು. ಅಂದರೆ ಇವರ ಲೆಕ್ಕಾಚಾರ ಪ್ರಕಾರ 30 ತಿಂಗಳು. ಯಾರ ಲೆಕ್ಕಾಚಾರ ಪ್ರಕಾರ ಒಂದು ವೇಳೆ ಹೈಕಮಾಂಡ್ ನಿಜವಾಗಿ ಅರ್ಧ ಎರಡೂವರೆ ವರ್ಷ ಅಂತ ಹೇಳಿದರೆ 30 ತಿಂಗಳು. ಇಲ್ಲಿ ಸಿದ್ದರಾಮಯ್ಯನವರಿಗೆ ಅಥವಾ DK ಶಿವಕುಮಾರ್ ಅವರಿಗೆ ದೊಡ್ಡ ಇಶ್ಯೂ ಏನು ಆಗೋದಿಲ್ಲ. ಅದೇನಪ್ಪ ಅಂತಂದರೆ ಸಿದ್ದರಾಮಯ್ಯನವರು 30 ತಿಂಗಳಿಗೆ ಏನಾದರೂ ಒಪ್ಪಂದ ಆಗಿದ್ದರೆ 33 ತಿಂಗಳು ಅವರು ಹೆಚ್ಚು ರಾಜ್ಯಭಾರ ಮಾಡಿದ್ರಾಯಿತು. 33 ತಿಂಗಳು ಕಳೆದರೆ ಅತ್ಯಧಿಕ ಅವಧಿಗೆ ಆಳಿದ ದಾಖಲೆ ಅವರದ್ದಾಗತ್ತೆ. ಬಹುಶಃ ಅವರು ಒಂದು ವೇಳೆ 2.5 ವರ್ಷ 3 ವರ್ಷ ನಂತರ ಬಿಟ್ಟು ಕೊಡುವಂಥದ್ದಿದ್ದರೆ ಇದನ್ನು ಒಂದು ನೋಡಿಕೊಳ್ಳಲಿ, ಈ ಒಂದು ದಾಖಲೆ ಮುರಿಲಿ ಅನ್ನುವಂಥ ಅಭಿಲಾಷೆ ಖಂಡಿತವಾಗ್ಲೂ ನನಗಂತೂ ಇದೆ. ದಾಖಲೆ ಬರೆದು CM ಸ್ಥಾನ ಬಿಟ್ಟು ಕೊಡ್ತಾರೆ ಸಿದ್ದರಾಮಯ್ಯ. ಇದು ಯಾರಿಗೂ ಗೊತ್ತಿಲ್ಲ ಅಂತಂದರೆ ಇದನ್ನು ಯಾರಾದರೂ ಹೇಳಲಿ ಅವರಿಗೆ. 33 ತಿಂಗಳ ಅಧಿಕಾರ ಮುಗಿಸಿ ಕೆಳಗಿಳಿತಾರ ಸಿದ್ದರಾಮಯ್ಯ. ಈ ನಡುವೆ ಮುಖ್ಯಮಂತ್ರಿ ಗಾದಿ ಮೇಲೆ ಕಣ್ಣಿಟ್ಟು ಕುಳಿತಿದ್ದಾರೆ DK ಶಿವಕುಮಾರ್. DK ಶಿವಕುಮಾರ್ದವ್ರದ್ದು ಒಂದೇ, ಮುಂದೆ ಮುಖ್ಯಮಂತ್ರಿ ಆಗ್ತಾರೋ ಆಗೋದಿಲ್ಲ ಬೇರೆ ವಿಚಾರ. 2028ರ ಒಳಗೆ, ಅಂದರೆ 2023ರಲ್ಲಿ ಏನು ಅಧಿಕಾರಕ್ಕೆ ಬಂದಿದ್ದೀವಿ, 2028ರ ಒಳಗೆ ಒಮ್ಮೆ ಮುಖ್ಯಮಂತ್ರಿ ಆಗಬೇಕು. ಅದು 1 ವರ್ಷನ, 1.5 ವರ್ಷನ, 2 ವರ್ಷನ, 2.5 ವರ್ಷನ ಗೊತ್ತಿಲ್ಲ, ಮುಖ್ಯಮಂತ್ರಿ ಆಗಬೇಕು. ಆ ಮಾನಸಿಕತೆಯಲ್ಲಿ ಅವರಿದ್ದಾರೆ. ಬಹುಶಃ ಹೈಕಮಾಂಡ್ ಅದಕ್ಕೆ ಅವಕಾಶ ಕೂಡ ಮಾಡಿಕೊಡುತ್ತೆ. ಎದುರಾಗುವ ಸಮಸ್ಯೆ ಒಂದೇ ನನ್ನ ಪ್ರಕಾರ, ಸಿದ್ದರಾಮಯ್ಯ ಕೂಡ ಅದಕ್ಕೆ ಅಣಿಯಾಗಬಹುದು. ಯಾಕಂದರೆ ಸಿದ್ದರಾಮಯ್ಯನವರನ್ನು ನಾನು ಯಾವುದೋ ಕಾಂಜಿ ಪಿಂಜಿ ರಾಜಕಾರಣಿಗಳಿಗೆ ಹೋಲಿಸೋಕ್ಕಾಗೋದಿಲ್ಲ. ಯಾಕಂದರೆ 5 ವರ್ಷ ಆಗಿದ್ದಾರೆ. ಅವ್ರಿಗಿರೋದೊಂದೇ ಬುಡಾ ಹಗರಣದಿಂದ ಪರಿಶುದ್ಧನಾಗಿ ಹೊರಬರಬೇಕು. ಅದರ ಬಗ್ಗೆ ಮಾತಾಡ್ತೀನಿ ನಾನು. ಆದರೆ ಸಿದ್ದರಾಮಯ್ಯನವರ ಅಕ್ಕಪಕ್ಕದಲ್ಲಿರ್ತಾರೆ, ಅವರ ಭವಿಷ್ಯವೇನು? ಅವರ ಭವಿಷ್ಯಕ್ಕೆ ಸರಿಯಾದ, ಯಾಕಂದರೆ ನೀವು ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿ ಅವರಿಗೆ ಕೋಪ ಬರೆಸಿ ನೀನು ಮಾಡ್ಕೊಳ್ಳಪ್ಪ ಆ ಥರ ಮಾಡಿಸ್ಕೊಳ್ಳೋದಕ್ಕೆ DK ಶಿವಕುಮಾರ್ ರೆಡಿ ಇಲ್ಲ. ಯಾಕಂದರೆ ಅಹಿಂದ ವೋಟ್ ಬ್ಯಾಂಕ್ ಸಿದ್ದರಾಮಯ್ಯನವರ ಬಳಿ ಇದೆ. ಸಿದ್ದರಾಮಯ್ಯನವರವರೇ ಮನಸಾರೆ ಒಪ್ಪಿ ಕೆಳಗಿಳಿದರೆ ಮಾತ್ರ ಮುಖ್ಯಮಂತ್ರಿ ಆಗ್ಬೋದು. ಇವರು ಇಳಿದ ತಕ್ಷಣ 2028ರ ಚುನಾವಣೆ ಇದೆಯಲ್ಲ, ಅದು ಹೋಗೋದು ಯಾರ ನಾಯಕತ್ವದಲ್ಲಿ? DK ಶಿವಕುಮಾರ್ ನಾಯಕತ್ವದಲ್ಲಿ. ಆಗ ಸಿದ್ದರಾಮಯ್ಯನವರ ಆಶೀರ್ವಾದ ಬೇಕೇ ಬೇಕು. ಮಲ್ಲಿಕಾರ್ಜುನ ಖರ್ಗೆ ಅವರ ಆಶೀರ್ವಾದ ಬೇಕೇ ಬೇಕು. ಅಹಿಂದ, ಹಿಂದುಳಿದ, ದಲಿತ ಈ 3 ಕಾಂಬಿನೇಷನ್ ಮತ್ತಷ್ಟು ಸ್ಟ್ರಾಂಗ್ ಆಗಿರೋದು ಬಿಕಾಸ್ ಆಫ್ ಸಿದ್ದರಾಮಯ್ಯ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರಿಂದಾಗಿ. ಇವ್ರಿಗೂ ಬರ್ಬೋದು ಒಕ್ಕಲಿಗ ಓಟ್ ಭಾಳ ದೊಡ್ಡ ಮಟ್ಟದಲ್ಲಿ. ಆದರೆ ನಿಮಗೆ ಒಮ್ಮೆ ಮುಖ್ಯಮಂತ್ರಿ ಪಟ್ಟ ಏರಿ ಒಂದು 5 ವರ್ಷ ಆದ ನಂತರ ನಿಮಗೆ ಬರುವಂಥ ಏನು ಗಟ್ಸೇ ಬೇರೆ. ಆಗ DK ಶಿವಕುಮಾರ್ ಈ ಅಹಿಂದ ಮತವನ್ನು ಕೂಡ ತಮ್ಮ ಬುಟ್ಟಿಗೆ ಹಾಕೋತಾರ ಗೊತ್ತಿಲ್ಲ. ಆದರೆ ಆರಂಭದಲ್ಲಿ ಪಟ್ಟ ಕಟ್ಟಬೇಕು ಅಂತಂದರೆ ಇವರ ಆಶೀರ್ವಾದ ಬೇಕೇ ಬೇಕಾಗತ್ತೆ. ಈ ನಡುವೆ 50-50 ಅವಧಿಗೂ ಸಿದ್ದರಾಮಯ್ಯ ದಾಖಲೆಗೂ ಭಾರಿ ನಂಟು. 50-50 ಅವಧಿಗಿಂತ 2 ತಿಂಗಳು ಹೆಚ್ಚು ಆಳ್ವಿಕೆ ಮಾಡಬೇಕಷ್ಟೇ ಸಿದ್ದರಾಮಯ್ಯ, ಅಥವಾ 3 ತಿಂಗಳು. 2 ತಿಂಗಳು ಹೆಚ್ಚುವರಿ ಅವಧಿ CM ಆಗಿರ್ತಾರ ಸಿದ್ದು, ಅಂದರೆ 2.5 ವರ್ಷ ಆದ ನಂತರ ಅವ್ರು ಹೇಳ್ಬೋದು. ಪಟ್ಟ ಬಿಟ್ಟು ಕೊಡ್ತಾರಾ ಗೊತ್ತಿಲ್ಲ. ಶಾಸಕರ ಅಭಿಪ್ರಾಯಕ್ಕೆ ಬಿಡ್ಬೋದು. ನೋಡಿ, ನಾನು ರೆಡಿ ಇದ್ದೀನಿ, ಶಾಸಕರು ಬೇಡ ಅಂತ ಹೇಳ್ತಾ ಇದ್ದಾರೆ, ನಾನು ಅವರನ್ನು ಮನವೊಲಿಸ್ತೀನಿ, ಅವ್ರಿಗೇನು ಬೇಕೋ ಕೊಡಿ. ಆಗ ಹೈಕಮಾಂಡ್ ಒಂದು ನಿರ್ಧಾರಕ್ಕೆ ಬರ್ಬೋದು. ಶಾಸಕರು ಒಪ್ಪಿದರೆ ಓಕೆ, ಅಥವಾ ಶಾಸಕರನ್ನ ಸಮಾಧಾನ ಪಡಿಸಿದರೆ ಓಕೆ. ಒಪ್ಪದೇ ಇದ್ದರೆ ಮತ್ತೆ ಸಮರ ಶುರುವಾಗಬಹುದು. ಆದರೂ ಸಿದ್ದರಾಮಯ್ಯನಂಥವರು ಕೊಟ್ಟ ಮಾತಿಗೆ ತಪ್ಪಲ್ಲ. ಒಂದು ವೇಳೆ ಒಪ್ಪಂದ ಆಗಿದ್ದರೆ ಕೊಟ್ಟ ಮಾತಿಗೆ ತಪ್ಪಲಾರರು. ಹಾಗಂತ
ಅವರನ್ನು ಹೇಗೋ ಸೀಟಿಂದ ಎಳೆದಾಕಿ ಕೂತ್ಕೊಳ್ತೇನೆ ಅನ್ನುವಂಥ ಮನಸ್ಥಿತಿಯಲ್ಲಿ ಖಂಡಿತವಾಗಲೂ ಡಿ ಕೆ ಶಿವಕುಮಾರ್ ಅವರಿಲ್ಲ. ಡಿ ಕೆ ಶಿವಕುಮಾರ್ ಅವ್ರಿಗೆ ಗೊತ್ತಿದೆ, ಸಿದ್ದರಾಮಯ್ಯನವರ ಶಕ್ತಿ ಗೊತ್ತಿದೆ, ಅವರ ಆಶೀರ್ವಾದ ಬೇಕು ಅಂತ ಗೊತ್ತಿದೆ. ಅದನ್ನು ಇಬ್ಬರು ಕೂಡ ಭಾಳ ಅಂಡರ್ಸ್ಟ್ಯಾಂಡಿಂಗಲ್ಲಿ ಮ್ಯಾನೇಜ್ ಮಾಡ್ತಾರೆ ಅಂತ ಒಂದು ಅಭಿಪ್ರಾಯ. ಹಾಗಂತ ರಾಜಕೀಯದಲ್ಲಿ ಎಲ್ಲವೂ ಆಗುತ್ತೆ ಅಂತಲ್ಲ. ಜ್ಯೋತಿರಾದಿತ್ಯ ಸಿಂಧ್ಯಾಗೆ ಸಿಗಲೇ ಇಲ್ಲ, ಸಚಿನ್ ಪೈಲಟ್ಗೆ ಸಿಗಲೇ ಇಲ್ಲ. ಆ ಕಡೆ ಸಿ ಎಂ ಕುರ್ಚಿ ಮೇಲೆ ಡಿ ಕೆ ಶಿ ಕಣ್ಣು ಹಾಕ್ಕೊಂಡು ಕುಳಿತಿದ್ರೆ